ಓಂ ಮಹಾಲಕ್ಷ್ಮಿಯೈ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ತುಲಾ ರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ತುಲಾ ರಾಶಿಯವರಿಗೆ ಗ್ರಹಗಳ ಪ್ಲೇಸ್ಮೆಂಟ್ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯ ಅಧಿಪತಿಯಾದಂತಹ ಶುಕ್ರ ಗ್ರಹ 6ನೇ ಭಾವದಲ್ಲಿ ಶನಿ ಗ್ರಹದ ಜೊತೆ ಸ್ಥಿತವಾಗಿದೆ. ಪಂಚಮ ಭಾವದಲ್ಲಿ ಸೂರ್ಯ ಗ್ರಹ, ಬುಧ ಗ್ರಹ, ಮಂಗಳ ಹಾಗೂ ರಾಹು ಗ್ರಹಗಳು, ನವಮ ಭಾವದಲ್ಲಿ ಗುರುಗ್ರಹ, ಲಾಭಸ್ಥಾನದಲ್ಲಿ ಕೇತು ಗ್ರಹ ಸ್ಥಿತವಾಗಿದೆ. ಮೊದಲಿಗೆ ತುಲಾ ರಾಶಿಯವರ ಆರೋಗ್ಯ ಮಾರ್ಚ್ ತಿಂಗಳಲ್ಲಿ ಹೇಗಿರಲಿದೆ ಎಂದು ನೋಡೋಣ. ನಿಮ್ಮ ಮೊದಲನೇ ಭಾವದಿಂದ ನಿಮ್ಮ ಇಮ್ಯುನಿಟಿ ಬಗ್ಗೆ ನೋಡಬಹುದು. ನಿಮ್ಮ ರಾಶ್ಯಾಧಿಪತಿ ಶುಕ್ರ ಗ್ರಹ ಮೀನ ರಾಶಿಯಲ್ಲಿದೆ. ನಿಮ್ಮ ಪಂಚಮಾಧಿಪತಿ ಶನಿ ಗ್ರಹ 6ನೇ ಭಾವದಲ್ಲಿರುವುದರಿಂದ ನಿಮಗೆ ಹೊಟ್ಟೆಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು, ಕರುಳಿನ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಅಜೀರ್ಣವಾಗುವುದು, ಗ್ಯಾಸ್ಟ್ರಿಕ್ ಆಗುವಂತಹ ಸಾಧ್ಯತೆಗಳಿವೆ ಹಾಗೂ ಆ್ಯಂಕಲ್ ಪೇನ್, ಕಾಲುಗಳಲ್ಲಿ ನೋವು, ಭುಜಗಳಲ್ಲಿ ನೋವು ಕಾಣಿಸುತ್ತದೆ. ಆದ್ದರಿಂದ ಹೆಲ್ದಿ ಫುಡ್ ಹ್ಯಾಬಿಟ್ಸ್ನ ಫಾಲೋ ಮಾಡಿ. ತುಲಾ ರಾಶಿಯ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ನೋಡೋಣ. ಪಂಚಮ ಸ್ಥಾನದಿಂದ ವಿದ್ಯಾಭ್ಯಾಸವನ್ನು ವಿಶ್ಲೇಷಣೆ ಮಾಡಬೇಕು. ಪಂಚಮ ಭಾವದಲ್ಲಿ 4 ಗ್ರಹಗಳಿವೆ. ಬುಧ ಗ್ರಹ, ಮಂಗಳ, ರಾಹು ಹಾಗೂ ಸೂರ್ಯ ಗ್ರಹಗಳು ಸ್ಥಿತವಾಗಿದೆ. ಸೂರ್ಯ ಹಾಗೂ ರಾಹು ಗ್ರಹಣ ದೋಷವನ್ನು ಉಂಟು ಮಾಡಿದರೆ, ಮಂಗಳ ಹಾಗೂ ರಾಹು ಅಂಗಾರಕ ದೋಷವನ್ನು ಉಂಟು ಮಾಡಿ ನಿಮ್ಮ ಬುದ್ಧಿಯನ್ನು ಭ್ರಮಣೆ ಮಾಡಿ ನಿಮ್ಮ ಏಕಾಗ್ರತೆಯನ್ನು ಕಡಿಮೆ ಆಗುವಂತೆ ಮಾಡುತ್ತದೆ. ಮಾರ್ಚ್ ತಿಂಗಳಲ್ಲಿ ಮಾತ್ರ ರಾಹು ಹಾಗೂ ಬುಧ ಗ್ರಹಗಳು ಜಡತ್ವವನ್ನು ಕೊಡುತ್ತದೆ. ನಿಮ್ಮ ಮೈಂಡ್ ತುಂಬ ಡೈವರ್ಟ್ ಆಗುವಂತೆ ಮಾಡುತ್ತದೆ. ಮಾರ್ಚ್ ತಿಂಗಳಲ್ಲಿ ಮಾತ್ರ ನಿಮ್ಮ ಎಜುಕೇಷನಲ್ಲಿ ಕನ್ಫ್ಯೂಷನ್ ಆಗುತ್ತದೆ. ನಿಮ್ಮ ಪಂಚಮಾಧಿಪತಿ ಶನಿ ಗ್ರಹ 6ನೇ ಭಾವದಲ್ಲಿ ಸ್ಥಿತವಾಗಿ ತನ್ನ ಸಪ್ತಮ ದೃಷ್ಟಿಯಿಂದ 12ನೇ ಮನೆಯನ್ನು ನೋಡುತ್ತಿದೆ. ಯಾರೆಲ್ಲ ತಮ್ಮ ವಿದ್ಯಾಭ್ಯಾಸವನ್ನು ಫಾರಿನಲ್ಲಿ ಮಾಡಬೇಕು ಅಂದುಕೊಂಡಿದ್ದರೆ ಅಥವಾ ನಿಮ್ಮ ಹುಟ್ಟೂರಿನಿಂದ ದೂರದ ಪ್ರದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅಂದುಕೊಂಡವರಿಗೆ ಗುಡ್ ಟೈಮ್. ತುಲಾ ರಾಶಿಯವರ ಲವ್ ಲೈಫ್ ಬಗ್ಗೆ ನೋಡೋಣ. ನಿಮ್ಮ ಪಂಚಮ ಭಾವದಿಂದಲೇ ಪ್ರೀತಿ ಪ್ರೇಮದ ಬಗ್ಗೆ ನೋಡಬೇಕು. ನಿಮ್ಮ 5ನೇ ಭಾವದಲ್ಲಿ ರಾಹುಗ್ರಹ, ಸೂರ್ಯ ಗ್ರಹ, ಬುಧ ಹಾಗೂ ಮಂಗಳ ಗ್ರಹಗಳು ಇರುವುದರಿಂದ ಶನಿ ಗ್ರಹದ ಮನೆಯಲ್ಲಿ ಶತ್ರುಗ್ರಹವಾದಂತಹ ಕುಜ, ರಾಹು, ಸೂರ್ಯ ಗ್ರಹಗಳು ಸ್ಥಿತವಾಗಿರುವುದರಿಂದ ತುಲಾ ರಾಶಿಯವರ ಲವ್ ಲೈಫಲ್ಲಿ ಅನುಮಾನಗಳು ಹೆಚ್ಚಾಗುತ್ತವೆ. ಪ್ರಾಬ್ಲಮ್ಸ್ಗಳು ಬರುವುದರಿಂದ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಪ್ರೇಮಿಯನ್ನು ಅರ್ಥ ಮಾಡಿಕೊಂಡು ಆದಷ್ಟು ತಾಳ್ಮೆಯಿಂದ ಇರಬೇಕು. ಕಾರಣವಿಲ್ಲದೆ ಇಬ್ಬರ ನಡುವೆ ಮನಸ್ತಾಪಗಳು ಉಂಟಾಗುವಂತಹ ಸಾಧ್ಯತೆಗಳಿವೆ. ತುಲಾ ರಾಶಿಯವರ ಮ್ಯಾರಿಡ್ ಲೈಫ್ ಬಗ್ಗೆ ನೋಡೋಣ. ವೈವಾಹಿಕ ಜೀವನವನ್ನು ಸಪ್ತಮ ಭಾವದಿಂದ ನೋಡಬೇಕು. ನಿಮ್ಮ ಸಪ್ತಮಾಧಿಪತಿ ಮಂಗಳ ಗ್ರಹ ಪಂಚಮ ಭಾವದಲ್ಲಿದೆ. ಅಲ್ಲಿಂದ ಲಾಭಸ್ಥಾನವನ್ನು ವೀಕ್ಷಿಸುತ್ತದೆ. ವೈವಾಹಿಕ ಜೀವನ 60% ಚೆನ್ನಾಗಿದೆ. ಆದರೆ ಕುಜಗ್ರಹದ 8ನೇ ದೃಷ್ಟಿಯಿಂದ 12ನೇ ಭಾವವನ್ನು ನೋಡುತ್ತಿದೆ. ಆದ್ದರಿಂದ ನಿಮ್ಮ ಫ್ಯಾಮಿಲಿಯವರ ಜೊತೆ, ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಸ್ಪಿರಿಚುವಲ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ವೈವಾಹಿಕ ಜೀವನ 60% ಓಕೆ. ಸಮ್ ಟೈಮ್ಸ್ ಆರ್ಗ್ಯುಮೆಂಟ್ಸ್ಗಳು ಆಗುವಂತಹ ಸಾಧ್ಯತೆಗಳಿವೆ ಮಾರ್ಚ್ ತಿಂಗಳಲ್ಲಿ. ತುಲಾ ರಾಶಿಯವರ ಅದೃಷ್ಟ, ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ. ಅದೃಷ್ಟವನ್ನು 9ನೇ ಭಾವದಿಂದ ನೋಡಬೇಕು. ತುಲಾ ರಾಶಿಯ 9ನೇ ಭಾವದ ಅಧಿಪತಿ ಪಂಚಮದಲ್ಲಿದೆ. 9ನೇ ಭಾವದಲ್ಲಿ ಗುರುಗ್ರಹವಿದೆ. ನವಮಾಧಿಪತಿ ಬುಧ ಗ್ರಹ ಪಂಚಮ ಭಾವದಿಂದ ಲಾಭಸ್ಥಾನವನ್ನು ವೀಕ್ಷಿಸುತ್ತಿದೆ. ಅದೃಷ್ಟದಿಂದ ನಿಮಗೆ ಲಾಭ ಬರುತ್ತದೆ. ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್, ಟ್ರೇಡಿಂಗ್, ಇನ್ವೆಸ್ಟ್ಮೆಂಟ್ ಮಾಡುವವರಿಗೆ ಹೆಚ್ಚಿನ ಧನಲಾಭವಾಗಲಿದೆ. ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡಿದರೆ ಹೆಚ್ಚು ಲಾಭವನ್ನು ನೋಡುತ್ತೀರಾ ಮಾರ್ಚ್ ತಿಂಗಳಲ್ಲಿ. ಜಾಬ್ ಬಗ್ಗೆ ನೋಡೋಣ. ಸೂರ್ಯ ಗ್ರಹ ನಿಮ್ಮ 6ನೇ ಭಾವಕ್ಕೆ ಗೋಚಾರ ಮಾಡುತ್ತದೆ. ಮಾರ್ಚ್ 12 ಅಥವಾ 13ರ ನಂತರ ಹೊಸ ಜಾಬ್ಗಾಗಿ ಟ್ರೈ ಮಾಡುತ್ತಿರುವವರಿಗೆ ಹೊಸ ಜಾಬ್ ಸಿಗಲಿದೆ. MNC ಕಂಪನಿಯಲ್ಲಿ ಜಾಬ್ ಸಿಗುವಂತಹ ಅವಕಾಶವಿದೆ. ಟೆಕ್ನಿಕಲ್ ಫೀಲ್ಡ್, ಇಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್ ಫೀಲ್ಡ್, ಕನ್ಸಲ್ಟೇಷನ್ ಫೀಲ್ಡ್ ಜಾಬ್ ಮಾಡುತ್ತಿರುವವರಿಗೆ ಗುಡ್ ಟೈಮ್. ಮಾರ್ಕೆಟಿಂಗ್, ಪಬ್ಲಿಕ್ ಡೀಲಿಂಗ್, ಬಿಸ್ನೆಸ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭವನ್ನು ತೋರಿಸ್ತಾ ಇದೆ. ಮಂಗಳ ಗ್ರಹದ ದೃಷ್ಟಿ ನಿಮ್ಮ ಲಾಭಸ್ಥಾನ ಹಾಗೂ ವ್ಯಯಸ್ಥಾನಕ್ಕೆ ಬೀಳುತ್ತಿರುವುದರಿಂದ
ನಿಮಗೆ ಕೋಪ ಹೆಚ್ಚಾಗಿ ಬರುತ್ತದೆ. ನಿಮ್ಮ ಕೋಪವನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಆತುರವನ್ನು ಕಡಿಮೆ ಮಾಡಿಕೊಳ್ಬೇಕು. ನಿಮ್ಮ ಆಫೀಸಲ್ಲಿ ನಿಮ್ಮ ಸಹೋದ್ಯೋಗಿಗಳು ಹೆಚ್ಚಿನ ರಾಜಕೀಯವನ್ನು ಮಾಡುತ್ತಾರೆ. ಹೊಟ್ಟೆ ಕಿಚ್ಚು ಪಡುವಂತಹ ಗುಪ್ತ ಶತ್ರುಗಳು ಹೆಚ್ಚಾಗುತ್ತಾರೆ. ನಿಮ್ಮ ಜಾಬಲ್ಲಿ ಸ್ವಲ್ಪ ಅಸಂತುಷ್ಟಿ ಇರುತ್ತದೆ. ಫ್ಯಾಷನ್, ಬೋಟಿಕ್ ಬಿಸ್ನೆಸ್ ಮಾಡುತ್ತಿರುವವರಿಗೆ, ಕೋಚಿಂಗ್ ಸೆಂಟರ್, ಯೋಗ ಸೆಂಟರ್ ನಡೆಸುತ್ತಿರುವವರಿಗೆ ಹೆಚ್ಚಿನ ಧನಲಾಭವಾಗಲಿದೆ. ತುಲಾರಾಶಿಯವರು ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಲಾಭ ಗಳಿಸಲು ಸೂರ್ಯನಿಗೆ ಜಲದ ಅರ್ಘ್ಯವನ್ನು ಕೊಡಿ. ಪ್ರತಿನಿತ್ಯ ಗಾಯತ್ರಿ ಮಂತ್ರವನ್ನು ತಪ್ಪದೆ ಪಠಿಸಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.